ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಮಧ್ಯಾಹ್ನದಿಂದ ಮಲ್ಕೊಂಡಿದ್ದೆ ಆ್ಯಂಡ್ ಜಸ್ಟ್ ಇವಾಗ ಎದ್ದೆ. ಬಟ್ ಇವಾಗ ನೋಡ್ತಾ ಇದ್ದರೆ 2 ಅಪ್ಡೇಟ್ ಬರ್ತಾಯಿದೆ ಆ್ಯಂಡ್ ಎರಡೂ ಕೂಡ ನನ್ನ ಪ್ರಕಾರ ಶಾಕಿಂಗ್ ಅಪ್ಡೇಟೇ. ಬಿಕಾಸ್ ಆಫ್ ಮಂಜು 5th ಪ್ಲೇಸಲ್ಲಿ ಎಂಡ್ ಆಗ್ತಾರೆ ಆ್ಯಂಡ್ ಮೋಕ್ಷಿತ್ ಅವರು 4th ಪ್ಲೇಸ್ಗೆ ಎಂಡ್ ಆಗ್ತಾರೆ ಅಂತಂದರೆ ನಿಜವಾಗ್ಲೂ ಶಾಕಿಂಗ್. ಬಿಕಾಸ್ ಗೊತ್ತಿಲ್ಲ, ಯಾಕಂದರೆ ವೋಟ್ಸ್ ಮೂಲಕನೇ ಹೋಗ್ತಿದ್ದಾರೆ ಅಂತ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಸೊ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಮೇಲೇ ಸೊ ಬಿಗ್ ಬಾಸ್ ಈ ಒಂದು ಬಾರಿಯ ಟಾಪ್ 5 ಅಂದರೆ ಡಿಸಿಷನ್ ನಡೀತಾ ಇದೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ ಒಂದು ಸರ್ಟನ್ ಟೈಮ್ ಅಂತ ಬಂದಾಗ ಸೊ ಅವ್ರು ವೋಟಿಂಗ್ಸ್ನೆಲ್ಲ ಬಿಟ್ಟು ಸೊ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಸೊ ಅದರ ಒಂದು ಆಧಾರದ ಮೇಲೆ ಸೊ ಅವರ ಒಂದು ಎಲಿಮಿನೇಷನ್ ನಡೀತಾ ಹೋಗುತ್ತೆ ಅಂತ ಅದೇ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ. ಸೊ ಅಲ್ಲಿ ಮಂಜು ಅವ್ರನ್ನ 5th ಪ್ಲೇಸ್ಗೆ ಆ್ಯಂಡ್ ಮೋಕ್ಷಿತ್ ಅವ್ರನ್ನ 4th ಪ್ಲೇಸ್ಗೆ ಸೊ ಎಂಡ್ ಮಾಡ್ತಿದ್ದಾರೆ. ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಇದು ಮಂಜು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಇತ್ತು ಆಟದ ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ. ಅವ್ರೇನು ವ್ಯಕ್ತಿಯಾಗಿ ಬದಲಾಗಿದ್ದೀನಿ, ನನಗೆ ಅಷ್ಟೇ ಸಾಕು ಅನ್ನೋ ಒಂದು ತೃಪ್ತಿ ಪಡ್ಕೊಳ್ಳೋದ್ರಲ್ಲಿದ್ದರು. ಸೊ ಅದಕ್ಕೋಸ್ಕರನೇ ಅವ್ರಿಗೆ 5th ಪ್ಲೇಸ್ ಸಿಕ್ಕಿದೆ ಅಂತ ಅನಿಸುತ್ತೆ. ಆ್ಯಂಡ್ ಮೋಕ್ಷಿತ್ ಅವರು ಸೊ ಅವ್ರಿಗೂ ಕೂಡ ಅಷ್ಟೇ ಸುಮಾರು ಟೈಮಲ್ಲಿ ಹೇಳಿದ್ದಾರೆ, ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಹಾಗೆ ಹೀಗೆ ಸುಮಾರು ಟೈಮಲ್ಲಿ ಹೇಳಿದ್ದಾರೆ. ಬಟ್ ಇವಾಗ ವೋಟ್ ಪ್ರಕಾರ ನೀವು ಮಾತಾಡೋಕ್ಕೆ ಹೋದರೆ ನನ್ನ ಪ್ರಕಾರ ಮೋಕ್ಷಿತ್ ಅವ್ರಿಗೆ ಮೇ ಬಿ ಇನ್ನೂ ಟಾಪ್ 3ನಲ್ಲಿ ಅವಕಾಶ ಇತ್ತು ಅವ್ರಿಗೆ. ಅಟ್ಲೀಸ್ಟ್ ನಾನು ರಜತ್ ಅವರು 3ನೇ ಪ್ಲೇಸ್ಗೆ ಟಾಪ್ 3ನಲ್ಲಿ ಇರ್ತಾರೆ ಅಂತ ಸತ್ಯವಾಗಲೂ ಯಾವ ಒಂದು ಇದರಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಆಧಾರದ ಮೇಲೂ ಕೂಡ ಒಂದು ಆಟ ಅಂತ ಬಂದಾಗ ಓಕೆ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ಒಂದು ಪದಗಳ ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ ಕೆಲವೊಂದು ಕೆಟ್ಟ ಪದಗಳಲ್ಲಿ ವೋಟ್ಸ್ ಅಂತೂ ಖಂಡಿತವಾಗ್ಲೂ ಅವರಿಗೆ ನನ್ನ ಪ್ರಕಾರ ಬಂದಿಲ್ಲ. ಬಟ್ ಅವ್ರ ಇಂಪ್ಯಾಕ್ಟ್ನ ಮೇ ಬಿ ಕನ್ಸಿಡರ್ ಮಾಡಿ ಸೊ ಅವ್ರಿಗೆ ಟಾಪ್ 3ನಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ವೋಟ್ಸ್ ಏನಿದೆಯಲ್ಲ ಸೊ ಅದು ನನ್ನ ಪ್ರಕಾರ ಸದ್ಯಕ್ಕೆ ಅದನ್ನು ಸೈಡಿಗೆ ಎತ್ತಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಈ ಒಂದೆರಡು ಎಲಿಮಿನೇಷನಲ್ಲಿ ನೋಡ್ತಾ ಇದ್ದರೆ. ಆ್ಯಂಡ್ ನನ್ನ ಪ್ರಕಾರ ಇವೆರಡು ಕೂಡ ಇವಾಗ ಬಂದು ಆಲ್ರೆಡಿ ಒಂದು 2-3 ಅವರ್ಸ್ ಆಗಿದೆ ಅಪ್ಡೇಟ್ಗಳು. ಸೊ ಚೇಂಜಸ್ ಏನು ಕಾಣಿಸಿಲ್ಲ ನನಗೆ ಎಲ್ಲೂ ಕೂಡ. ಬಟ್ ಅದೇ ಒಂದು ತೊಗೊಳಕ್ಕೆ ಹೋದರೆ ರಜತ್ ಅವರು ಸೊ ಟಾಪ್ 3ನಲ್ಲಿರುವಂಥದ್ದು ಖಂಡಿತವಾಗ್ಲೂ ಶಾಕಿಂಗ್. ಆ್ಯಂಡ್ ಯಾಕಂದರೆ ಯಾವ ಒಂದು ಪೋಲಲ್ಲಿ ಕೂಡ ನೋಡ್ತಾ ಇದ್ರು ಕೂಡ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಎಲ್ಲೂ ಕೂಡ ರಜತ್ ಮೋಕ್ಷಿತಾಗಿಂತ ಆ್ಯಂಡ್ ಮಂಜುಗಿಂತ ಹೆಚ್ಚಿನ ಒಂದು ಪೋಲ್ಗಳಲ್ಲಿ ವೋಟ್ಸ್ಗಳನ್ನ ತೊಗೊಂಡಿಲ್ಲ. ಸೊ ಆ ಒಂದು ಆಧಾರದ ಮೇಲೆ ತೊಗೊಳಕ್ಕೆ ಹೋದರೆ ಸೊ ನನ್ನ ಪ್ರಕಾರ ರಜತ್ ಅವರು 3ನೇ ಪ್ಲೇಸಲ್ಲಿ ವೋಟಿಂಗ್ ಪ್ರಕಾರ ಹೋದರೆ 110% ಹೇಳ್ತೀನಿ, ಡಿಸರ್ವಿಂಗ್ ಅಲ್ವೇ ಅಲ್ಲ. ಬಟ್ ಅವರು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮಾತಿನ ಶೈಲಿ ಚೆನ್ನಾಗಿದೆ, ಎಲ್ಲೂ ಕೂಡ ಆಟನ ಬಿಟ್ಕೊಡೋವಂಥ ಮಾತಿಲ್ಲ. ಸೊ ಅದು ಅವರಿಗೆ ಮೇ ಬಿ ಟಾಪ್ 3ಗೆ ಕರ್ಕೊಂಡು ಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಆದರೂ ಆಗಿರ್ಬೋದು, ರೀಸೆಂಟ್ ಎಪಿಸೋಡ್ಗಳಲ್ಲಿ ಮಂಜು ಆ್ಯಂಡ್ ಮೋಕ್ಷಿತ ಇಬ್ಬರೂ ಕೂಡ ಒಂದು ಕಾನ್ಫಿಡೆನ್ಸೇ ಇಲ್ಲ ಅವ್ರಿಗೆ, ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆ. ಕಪ್ ಗೆಲ್ಲೋ ವಿಚಾರದಲ್ಲಿ ಮಂಜು ಆಲ್ರೆಡಿ ಅವರು ಗಿವ್ ಅಪ್ ಮಾಡಿಬಿಟ್ಟಿದ್ರು. ಸೊ ಯಾಕಂತಂದರೆ ಅಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಬದಲಾಗಿದ್ದೀನಿ ಅಷ್ಟೇ, ಅದಕ್ಕಿಂತ ನನಗೆ ಮುಖ್ಯ ಏನೂ ಅಲ್ಲ ಅನ್ನೋ ರೀತಿಯಲ್ಲೇ ಮಾತುಗಳು ಆಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ 5th ಪ್ಲೇಸ್ಗೆ ಎಂಡ್ ಮಾಡಿದ್ದಾರೆ ಎಷ್ಟೇ ವೋಟ್ಸ್ಗಳು ಇದ್ದರೂ ಕೂಡ. ಆ್ಯಂಡ್ ಮೋಕ್ಷಿತ ಅವರು 4th ಪ್ಲೇಸ್ಗೆ ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಕಾನ್ಫಿಡೆನ್ಸ್ ಮೀನ್ಸ್ ಅಂದರೆ ಇಲ್ಲಿವರೆಗೂ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ. ಜೊತೆಗೆ ಸೊ ಆಟ ಅಂತ ಬಂದಾಗ ಅವ್ರದ್ದು ಅಂಥ ಒಂದು ಇಂಪ್ಯಾಕ್ಟ್ ಏನು ನನಗಂತೂ ಕಾಣಿಸಿಲ್ಲ. ಆಮೇಲೆ ಮನೆಯವರು ತೊಗೊಂಡಂಥ ಒಂದು ಏನು ಡಿಸಿಷನ್ಗಳಿದ್ದಾವೆ ಸೊ ಪ್ರತಿಯೊಂದು ಒಂದು ಏನಂತಂದರೆ SR ನೋ ರೌಂಡ್ ಆದರೂ ಆಗಿರ್ಬೋದು, ಬೇರೆ ಬೇರೆ ಒಂದು ಒಪಿನಿಯನ್ಗಳು ತೊಗೊಂಡಾಗ ಸೊ ಅಲ್ಲಿ ಮೋಕ್ಷಿತ ಅವರು ಯಾವಾಗಲೂ ಕೂಡ ಒಂದು ಲೀಸ್ಟಲ್ಲೇ ಇರ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರೂ ಕೂಡ ಒಂದು 4th ಪ್ಲೇಸ್ಗೆ ಎಂಡ್ ಮಾಡಿದ್ದಾರೆ. ಸೊ ಅಂದರೆ ಇವಾಗ ಯಾರೂ ಕ್ವಶನ್ ಮಾಡಲ್ಲ, ಇವಾಗ ಅವ್ರಿಗೇನೆ ಒಪ್ಕೊಳ್ತಿದ್ದಾರೆ. ಸೊ ನಮ್ಮದು ಆಟ ಏನೂ ಇರಲಿಲ್ಲ, ನಾವು ಇಲ್ಲಿವರೆಗೂ ಬಂದಿದ್ದೇನೆ ಹೆಚ್ಚು ಅನ್ನೋ ರೀತಿಯಲ್ಲಿ. ಸೊ ಆವಾಗವಾಗ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ತಿದ್ದಾರೆ. ನಿನ್ನೆ ಭವ್ಯದು ಕೂಡ ಹಾಗೆ ಆಯಿತು ಅದು ಓಕೆ. ಬಟ್ ವೋಟ್ಸ್ ಏನೋ ತೋರಿಸಿದ್ದಾರೆ. ಬಟ್ ನನಗೆ ರಜತ್ ಟಾಪ್ 3ನಲ್ಲಿ ಬಂದಿರೋವಂಥದ್ದು ಶಾಕಿಂಗ್. ಆ್ಯಂಡ್ ಅವ್ನ ಆಟದ ಬಗ್ಗೆ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಆಮೇಲೆ ಮಾತಿನ ಇದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಬಟ್ ಅವರು ಖಂಡಿತವಾಗ್ಲೂ ಟಾಪ್ 3ದಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ಮದುವೆ ಆದಾಗೇ ಸೊ ಮೇ ಬಿ ಚೇಂಜಸ್ ಏನು ಆಗಲ್ಲ ಅಂದ್ಕೊತೀನಿ. ಸೊ ಇವಾಗೇನು ಮೋಕ್ಷಿತ ಔಟು 5th ಪ್ಲೇಸ್ಗೆ 4th ಮಂಜು ಔಟು 5th ಪ್ಲೇಸ್ಗೆ ಅಂತ 4th ಪ್ಲೇಸ್ಗೆ ಅಂತೇನಿದೆ ಮಂಜು 5th ಪ್ಲೇಸ್ಗೆ ಆ್ಯಂಡ್ ಮೋಕ್ಷಿತ ಅವರು 4th ಪ್ಲೇಸಲ್ಲಿ ಎಂಡ್ ಆಗುವಂಥದ್ದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. ಸೊ ಏನೂ ಚೇಂಜಸ್ ಇರಲಿಕ್ಕಿಲ್ಲ. ಸೊ ಎಪಿಸೋಡಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಸದ್ಯಕ್ಕೆ ಹಿಡಿದಲ್ಲಷ್ಟೇ. ಆ್ಯಂಡ್ ಮುಂದಿನ ಹಿಡಿದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.